ತರುವಂಥದ್ದು ಮತ್ತಿನ ತರುವಂಥ ಪ್ರಯತ್ನ ಮಾಡೋದು, ಅದರಲ್ಲೂ ತಮ್ಮ ಬೆಂಬಲಿಗರನ್ನು ತಂದು ಸೇರಿಸುವಂಥ ಪ್ರಯತ್ನ ಮಾಡೋದು, ಇದು ಎಷ್ಟರ ಮಟ್ಟಿಗೆ ಡಿ ಕೆ ಶಿವರ್ ಲಾಭ ಆಗ್ತದೋ ಗೊತ್ತಿಲ್ಲ. ಆದರೆ ಇದರಿಂದ ಹೊಡೆತ ಮಾತ್ರ ಹತ್ತಿ ಬೀಳುತ್ತದೆ, ಇದರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಂದರೆ ಒಂದದ್ದು ಸಿದ್ದರಾಮಯ್ಯರ ಪರ ಇದ್ದಂಥವ್ರು ಲಾಬಿ ದೊಡ್ಡದಲ್ಲೇ ಹೆಚ್ಚು 70-80 ಶಾಸಕರು ಇವತ್ತು ದಿವಸ ಸಿದ್ದರಾಮಯ್ಯ ಪರ ಇದ್ದಂಥವ್ರು ಇದ್ದಾರೆ. ಯಾಕಂದ್ರೆ ನಾವು ಚುನಾವಣೆಗೆ ಹೋದಾಗ ಮುಖಾಪಿಕಲ್ರಿ, ಉತ್ತರ ಕರ್ನಾಟಕದಲ್ಲಿ ಮುಖ ಯಾರ್ದು? ಸಿದ್ದರಾಮಯ್ಯ. ಉತ್ತರ ಕರ್ನಾಟಕ ಹೆಚ್ಚು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಕಡಿಮೆ ಅಂದರೂ ಸಿದ್ದರಾಮಯ್ಯರ ಒಂದು 10-15 ಸಾವಿರ ಹೋಟುಗಳಂತೆ ಲೆಕ್ಕಿ ಆಗಿದ್ದಾರೆ ಇವತ್ತು. ಅದರಲ್ಲಿ ಎರಡು ಮಾತಿಲ್ಲ. ಇಂಥ ವ್ಯಕ್ತಿ ಎಲ್ಲರಿಗೂ ಪರಿಚಿತಿದಂಥ ವ್ಯಕ್ತಿ, ಅವರು ಮನಸ್ಸಾ ಕೆಲಸ ಮಾಡದೆ ಹೋದ್ರೆ ಕಾಂಗ್ರೆಸ್ಸಿಗೆ ಹೊಡೆದು ಬೀಳೋದಂತೆ ಗ್ಯಾರಂಟಿ. ಹೀಗಾಗಿ ಅದರಲ್ಲಿ ಮತ್ತು ಡಿ ಕೆ ಶಿ ಅವರಂತೂ ಏನೇನೋ ಈ ಸಂಪುಟ ವಿಸ್ತಾರದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಒಂದರಿಂದ ಒಂದು. ಇದು ಸಹಿತ ನಾಳೆ ಇಫೆಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಇವ್ರೇನೋ ನಾವು ಸಾಹಸ ಮಾಡ್ತಾಯಿದ್ದೀವಿ ಮತ್ತೇನೋ ಮಾಡ್ತಾಯಿದ್ದೀವಿ ಅಂತೇಳಿ ನರೇಂದ್ರ ಮೋದಿ ಅವ್ರಂಗೆ ಒಳಗೆ ವಿಧಾನಸಭೆ ಮುಂದೆ ಮೆಟ್ಟ ಮೇಲೆ ನಮಸ್ಕಾರ ಮಾಡಿ ಬಂದ್ರ ಮೇಲೆ, ಆದ್ರೆ ಮೆಟ್ಟ ಮೇಲೆ ನಮಸ್ಕಾರ ಮಾಡಿ ಬಂದಂಥ ಈ 12 ವರ್ಷದ ಆಡಳಿತದಲ್ಲೇ ನಮ್ಮ ಮೋದಿ ಏನು ಕೊಟ್ಟಿದ್ದಾರೆ ಎಲ್ಲರ ಮುಂದೆ ಗೊತ್ತು, ಅದು ಏನು ಮಾಡಿದ್ರು ಏನು ಸಾಧಿಸಿದ್ರು ಅಂತೇಳಿ. ಆದರೆ ಅಧಿಕಾರದಲ್ಲಿದ್ದಾರೆ, ಅದು ಇವರು ಎಷ್ಟು ಮಟ್ಟಿಗೆ ಅದರಲ್ಲಿ ಯಶಸ್ವಿ ಆಗ್ಬೋದು ಕರ್ನಾಟಕದಲ್ಲಿ ಅನ್ನುವಂಥದ್ದು. ಹೀಗಾಗಿ ಅದೊಂದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಬಿ ಜೆ ಪಿಗರಿಗೆ. ಸಿದ್ದರಾಮಯ್ಯನವರು ಅವ್ರನ್ನ ಹೊರಗಿಟ್ಟಿದ್ದು ಹೆಚ್ಚಿಗೆ ಲಾಭ ಆಗೋದು ಮೋಸ್ಟ್ಲಿ ಬಿ ಜೆ ಪಿಗೆ ಅಂತ ಅನ್ನಿಸ್ತದೆ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ, ಇನ್ನೂ ಕೆಲವು ತಪ್ಪುಗಳನ್ನು ಮಾಡ್ತಾಯಿದ್ದಾರೆ. ಬೆಳೆದಿ ರೈತರ ಹೋರಾಟ ಮತ್ತೆ ಒಂದು ತಪ್ಪು ಮಾಡ್ತಾಯಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅದು ಹೊಡೆದು ಬಿಡ್ಬೋದು. ಮತ್ತು ಇನ್ನೊಂದು 2 ವರ್ಷದ ಈಗೆಲ್ಲ ಮತ್ತೆ ರೀಸರ್ವೆ ಮಾಡಿ ಯಾರದಾರಪ್ಪ ಅನರ್ಹ ಯಾರದಾರ ತೆಗೆದು ಮಾಡುವ ಅನ್ನುವಂಥದ್ದು ಪ್ರಯತ್ನ ನಡೆಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಆದರೆ ಇದನ್ನು ದೊಡ್ಡ ಇಶ್ಯೂ ಮಾಡೋದಕ್ಕೆ ಬಿ ಜೆ ಪಿಗೆ ದೊಡ್ಡ ಅವಕಾಶ ಇದೆ. ಇಂಥ ಒಂದು ಸಂದರ್ಭದಲ್ಲೇ ಇಲ್ಲಿ ಜೋರಾಗಿ ಮಾತಾಡುವಂಥ